ನಾವು ಮೈಕಾಸ್ ಕಾಲೇಜ್ ಮೇಟ್ಗಳ್ಳಿ ಮೈಸೂರಿಂದ ಬಂದಿದ್ದೀವಿ. ನನ್ನ ಹೆಸರು ರಾಮಚರಣ್ ಅಂತ. ರಾಮಚರಣ್ ನನ್ನ ಹೆಸರು ರಾಮಚರಣ್ ಅಂತ. ನಾನು ಕಾಲೇಜ್ ಡೈರೆಕ್ಟರ್. ಇವರು ಡಾಕ್ಟರ್ ರಮ್ಯಾ ಟೀಚೆ, ಕಾಲೇಜಿನ ಪ್ರಾಂಶುಪಾಲ. ನಮ್ಮ ಜೊತೆಗೆ ರಮ್ಯಾ ಟೀಚೆ, ಡಾಕ್ಟರ್ ರಮ್ಯಾ ಟೀಚೆ. ಹೌದು ಸರ್. ನಮ್ಮ ಜೊತೆಗೆ 3 ಜನ ವಿದ್ಯಾರ್ಥಿಗಳಿದ್ದಾರೆ, ಉದಯ್, ಚಾರು ವಿಕ್ರಮ್ ಮತ್ತೆ ನಿತಿನ್ ಅಂತ ಹೇಳಿ. ಇವರು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಆಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಯಾವುದು ಸರ್? ಚಾರು ವಿಕ್ರಮ್. ಚಾರು ವಿಕ್ರಮ್. 3ನೇ ವಿದ್ಯಾರ್ಥಿ ನಿತಿನ್. ನಮ್ಮ ಕಾಲೇಜಿನಲ್ಲಿ ಇದೇ ತಿಂಗಳ 6ನೇ ತಾರೀಕು ಒಂದು ಜಾಬ್ ಮೇಳ ಆಯೋಜಿಸ್ತಾ ಇದ್ದೀವಿ. ಮೆಗಾ ಜಾಬ್ ಮೇಳ 2025 ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಈ ಜಾಬ್ ಮೇಳದಲ್ಲಿ 30ಕ್ಕೂ ಹೆಚ್ಚು ಕಂಪನಿಗಳು ಬರ್ತಾ ಇದೆ. ಅದರಲ್ಲಿ ಕೆಲವು ಪ್ರಸಿದ್ಧವಾದ ಕಂಪನಿಗಳು ಫಾಕ್ಸ್ಕಾನ್, ಆಕ್ಸೆಂಚರ್, ಜಸ್ಟೈಲ್, ಮಣಿಪುರಂ, ಈ ಮೆಡ್ಪ್ಲೆಸ್ ಇಂಥ ಕಂಪನಿಗಳೆಲ್ಲ ಬರ್ತಾ ಇದೆ. ಈ ಜಾಬ್ ಮೇಳಗೆ ಕರ್ನಾಟಕದಾದ್ಯಂತ ಯಾವ ವಿದ್ಯಾರ್ಥಿಗಳು, ಫೈನಲ್ ಇಯರ್ ಅಲ್ಲಿರೋ ವಿದ್ಯಾರ್ಥಿಗಳು, BA BCom ಓದ್ತಾ ಇರೋರು ಅಥವಾ ಈಗಾಗಲೇ ಗ್ರಾಜುಯೇಷನ್ ಮುಗಿಸಿ 1 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಇದಕ್ಕೆ ಮಾಧ್ಯಮದವರು ಆದಷ್ಟು ಹೆಚ್ಚಿಗೆ ಪ್ರಚಾರ ಕೊಟ್ಟು ಹೆಚ್ಚಿಗೆ ಜನ ಬಂದು ಉದ್ಯೋಗ ಪಡ್ಕೊಳ್ಳೋ ತರ ಆಗ್ಬೇಕು ಅಂತ ನಿಮ್ಗಳ ಮೂಲಕ ನಾವು ಕೇಳ್ತೀವಿ. ಇದು 2ನೇ ಸಾರಿ ಸರ್ ನಾವು ಮಾಡ್ತಿರೋದು. ಕಳೆದ ವರ್ಷ ಮಾಡಿದ್ವಿ. ಮೊದಲನೇ ಸಾರಿ ಸುಮಾರು 90 ಜನಕ್ಕೆ ಆಫರ್ ಲೆಟರ್ ಸಿಕ್ಕಿತ್ತು. ಸುಮಾರು 350 400 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದಕ್ಕೆ 25 ಜನಕ್ಕೆ 25%ಗೆ ಆಫರ್ ಲೆಟರ್ ಸಿಕ್ಕಿತ್ತು. ಈಗ ಅದನ್ನೇ ಈ ವರ್ಷ ಮತ್ತೊಂದು ರಿಪೀಟ್ ಮಾಡ್ತೀವಿ. ಸರ್, ಹೋದ ಸಾರಿ ನಾವು ಮೈಸೂರು ಜಿಲ್ಲೆಗೆ ಮಾತ್ರ ಮಾಡಿದ್ವಿ. ಮೈಸೂರು ಜಿಲ್ಲೆಯಿಂದಾನೇ ಅಷ್ಟು ಜನ ಬಂದಿದ್ರು. ಈ ಸಾರಿ ಎಲ್ಲ ಕರ್ನಾಟಕ ಎಲ್ಲ ಸರ್ 90 ಜನಕ್ಕೆ ಆಫರ್ ಲೆಟರ್ ಇಶ್ಯೂ ಆಗಿತ್ತು. ಅದು ನಮಗೆ ಮಾಹಿತಿ ಸಿಕ್ಕಿತ್ತು. ಸರ್, ಕೆಲವರು ನಮ್ಗೆ ಹೇಳಿರೋ ಪ್ರಕಾರ ಈಗ ಬರ್ತಾ ಇರೋ ಕಂಪ್ನಿಗಳು ಕೆಲವು ಹೋದ್ ಸಾರಿ ಅವ್ರಿಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರು ಅನ್ನೋದಕ್ಕೆ ಈ ಸಾರಿ ಬಂದಿದೆ. ಹೋದ್ ಸಾರಿ 20-25 ಕಂಪ್ನಿ ಇತ್ತು, ಈ ಸಾರಿ 37ವರೆಗೂ ಹೋಗಿದೆ. ಅವರೆಲ್ಲರೂ ಖುಷಿಯಾಗಿದ್ದಾನೆ. ಈ ಸಾರಿ ಅವ್ರ ತಿರ್ಗಾ ರಿಪೀಟ್ ಪಾರ್ಟಿಸಿಪೇಷನ್ ಮಾಡ್ತಾರೆ. ಸರ್ ಇಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದಿ ಕಂಪನೀಸ್ ಮೈಸೂರು ಬೇಸ್ಡ್ ಕಂಪನೀಸೇ ಇದೆ. ಸೊ ಮೈಸೂರು ಕ್ಯಾಂಡಿಡೇಟ್ಸ್, ಮೈಸೂರು ಕಂಪನೀಸ್ ಪ್ಲೇಸ್ಮೆಂಟ್ ಮೈಸೂರಿನಲ್ಲೇ ಆಗುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಕನ್ವರ್ಷನ್ ಚೆನ್ನಾಗಿದೆ. ಸರ್, ಅವರು ಒಂದು ಎಷ್ಟಾದ್ರೂ ರೆಸ್ಯೂಮೆ ಕಾಪೀಸ್ ತಗೊಂಡ್ಬರ್ಬೋದು. ಯಾವ್ಯಾವ ಕಂಪ್ನಿ ಪಾರ್ಟಿಸಿಪೇಟ್ ಮಾಡಬೇಕು ಅಷ್ಟು ರೆಸ್ಯೂಮೆ ಕಾಪೀಸ್. ಅದ್ರ ಜೊತೆಗೆ ಅವರು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಬಂದಿದ್ರೆ ಒಳ್ಳೇದು. ನಾವು 100 ರೂಪಾಯಿ ಎಂಟ್ರಿ ಫೀ ಚಾರ್ಜ್ ಮಾಡ್ತಿದೀವಿ. ಇದಕ್ಕೆ ಅವ್ರಿಗೆ ಊಟ, ಸ್ನಾಕ್ಸ್, ನೀರು, ಜ್ಯೂಸ್ ಇಷ್ಟನ್ನು ಕೊಡ್ತಾ ಇದ್ರೆ ಇಡೀ ದಿನ ನಡೆಯುತ್ತೆ. ಅವ್ರು ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಕಾಲೇಜಲ್ಲಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸರ್, GRS ಫ್ಯಾಂಟಸಿ ಪಾರ್ಕ್ ಹಿಂಭಾಗ, ಮೇಟಗಳ್ಳಿ, ಮೈಸೂರು. ಸರ್, ಅಲ್ಲಿ ರಿಂಗ್ ರೋಡ್ ನಲ್ಲಿ ಇಳ್ಕೋಬಹುದು, ಅಲ್ಲಿಂದ ಬರ್ಬೋದು. ಮತ್ತೆ ನಮ್ಮ ಕಾಲೇಜಿಂದ 6 ಬಸ್ ಓಡಾಡುತ್ತೆ ಸರ್. ಅವತ್ತಿನ ದಿನ ಯಾರು ಬೇಕಾದ್ರೂ ಜಾಬ್ ಮೇಳಕ್ಕೆ ಬರೋದು ನಮ್ಮ ಬಸ್ ಹತ್ಕೊಂಡು ಬರ್ಬೋದು. ಇಲ್ಲ ಸರ್, ಈಗ ನೋಡಿ 9-9:30 ಅವ್ರು ಬಂದು ರಿಪೋರ್ಟ್ ಆಗ್ಬೇಕು ಅಂತ ಹೇಳಿದೀವಿ. ನಮ್ ಕಾಲೇಜ್ ಬಸ್ಗಳು ಸುಮಾರು 7:30ಇಂದಾನೇ ಹೋಗುತ್ತೆ ಪಿಕಪ್ ಮಾಡಕ್ಕೆ. ನಮ್ದು ಇಡೀ ಮೈಸೂರಲ್ಲಿ ಪಿಕಪ್ ಆಗುತ್ತೆ. ಅವರು ಕೊಲಂಬಿಯಾ ಏಷ್ಯಾ ಮತ್ತೆ ಇದ್ರ ಹತ್ರ ಬಂದ್ರೆ, ಯಾವುದು ರಾಯಲ್ ಜಂಕ್ಷನ್ ಹತ್ರ ಬಂದ್ರೆ ನಮ್ ಬಸ್ ಪಾಸ್ ಆಗ್ಬೇಕಾದ್ರೆ ಹತ್ಕೊಂಡು ಬರ್ಬೋದು.